Hello everyone, Namaste, welcome back to G Extremes. As I said previously, I'm finally back. It's been 1 week since I joined VIT Chennai. In this video, I'm going to share my first week experience, actually honest experiences with the expectations which met reality and everything which surprised me. You're going to join engineering in this year, then, or if you are curious about the college life at VIT Chennai, this video will give you a realistic idea, which will help you to plan better. So, without wasting any time, let's begin. Before I tell you about my first week experience, let's have a quick campus tour.
Before joining to engineering, I had already imagined everything, even my first day, my hostel room, my uh, food, and my roommates, and also even the first day of the college. But when I entered the college, I realized the reality was completely different. ಸ್ವಲ್ಪ ಅಂದ್ಕೊಂಡಿದ್ದ ಥರ ಇತ್ತು, ಮತ್ತು ಇನ್ನೂ ಸ್ವಲ್ಪ ಬೇರೆನೇ ಇತ್ತು. ಆದರೆ ಸಮಥಿಂಗ್ ಸೋದೆ ವಿಚ್ ವಾಸ್ ರಿಯಲಿ ಸರ್ಪ್ರೈಸ್ಡ್ ಮೀ. ಹಲೋ ಎವ್ರಿವನ್, ಐ ಆಮ್ ಗುರುಪ್ರಸಾದ್, ಫಸ್ಟ್ ಇಯರ್ ಮೆಕ್ಯಾಟ್ರಾನಿಕ್ಸ್ ಅಟ್ VIT ಚೆನ್ನೈ. ಎಲ್ಲರಂತೆ ನಾನು ಕಾಲೇಜ್ ಬರೋಕ್ಕಿಂತ ಮುಂಚೆ ಕಾಲೇಜ್ ಹಿಂಗಿರ್ಬೋದು ಅಂತ ಅಂದ್ಕೊಂಡಿದ್ದೆ. ಇನ್ ದಟ್ ಎಕ್ಸ್ಪೆಕ್ಟೇಷನ್ಸ್, ಒನ್ ಆಫ್ ದ ಎಕ್ಸ್ಪೆಕ್ಟೇಷನ್ ವಾಸ್ ಲೈಕ್ ಅಬೌಟ್ ಮೈ ರೂಮ್ಮೇಟ್ಸ್. ಸಿನ್ಸ್ VIT ಈಸ್ ಆಲ್ ಇಂಡಿಯಾ ಯೂನಿವರ್ಸಿಟಿ, ನನ್ನ ರೂಮ್ಮೇಟ್ಸು ಯಾವ್ಯಾವ ಸ್ಟೇಟಿಂದ ಬರ್ತಾರೋ ಗೊತ್ತಿರಲಿಲ್ಲ. ಅಂದರೆ I would be like questioning myself, will I able to communicate, or will I adjust with them, or ಅಂತ ಏನು. ಸೊ ಸ್ಟಾರ್ಟಿಂಗ್ ಡೇಸ್ ಕಷ್ಟ ಆಗುತ್ತೆ ಅಂದ್ಕೊಂಡಿದ್ದೆ. ಬಟ್ ವೆನ್ ಐ ಕೇಮ್ ಹಿಯರ್, ಅಂದರೆ ಭಾಳ ಏನು, ನಮ್ಮ ರೂಮ್ಮೇಟ್ಸಲ್ಲಿ 4 ಮೆಂಬರ್ಸಲ್ಲಿ 4 ಜನ ಬೆಂಗಳೂರಿಯನ್ಸು, ಎಲ್ಲ ಬೆಂಗಳೂರವರು. ಅಂದರೆ ಸ್ಟಾರ್ಟಿಂಗ್ ಡೇಸ್ ಅಡ್ಜಸ್ಟ್ ಆಗೋಕ್ಕೆ ಭಾಳ ಹೆಲ್ಪ್ ಆಯ್ತು. ಅಂದರೆ ಈಗ ಇಲ್ಲಿ ಯಾವ ಬೇಸಿಸ್ ಮೇಲೆ ಸಾರ್ಟ್ ಮಾಡಿದ್ರು ಅದು ನನಗೂ ಗೊತ್ತಿಲ್ಲ. ಅಂದರೆ ಅದು ಅನ್ಫಾರ್ಚುನೇಟೋ ಗೊತ್ತಿಲ್ಲ. ಎಲ್ಲ 4 ರೂಮ್ಮೇಟ್ಸ್ ಬೆಂಗಳೂರವರು ಸಿಕ್ಕಿದ್ರು. ಅಂದರೆ ಸ್ಟಾರ್ಟಿಂಗ್ ಡೇಸ್ ಅಡ್ಜಸ್ಟ್ ಆಗೋಕ್ಕೆ ಭಾಳ ಹೆಲ್ಪ್ ಆಯಿತು. ಮೊದಲಿನ ಥರನೇ ಇನ್ನೊಂದು ಎಕ್ಸ್ಪೆಕ್ಟೇಷನ್ ಯಾವ ಥರ ಅಂದರೆ ಇಲ್ಲಿ ಎಲ್ಲರೂ ಕಾಲೇಜ್ ಬರೋಕ್ಕಿಂತ ಮುಂಚೆ ಇಂಜಿನಿಯರಿಂಗ್ದು ಬೇಸಿಕ್ ಏನಾದರೂ ಇದ್ದರೆ ಅದನ್ನು ಕಲ್ತ್ಕೊಂಬಂದಿರ್ತಾರೆ. ನಾನೇನಷ್ಟು ಕಲ್ತಿಲ್ಲ ಅಂತ, ಅಂದರೆ ಅವರೆಲ್ಲ ಏನು ಪ್ರೀ ನಾಲೆಡ್ಜ್ ಇಟ್ಕೊಂಡು ಬಂದಿರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ವೆನ್ ಐ ಮೆಟ್ ದೆಮ್, ಐ ರಿಯಲೈಸ್ ದಟ್ ಇವನ್ ದೇ ಆರ್ ಸ್ಟಾರ್ಟಿಂಗ್ ದೇರ್ ಓನ್ ಜರ್ನಿ, which gave me a lot of confidence to mingle with everyone and also adjust to this atmosphere. ನೆಕ್ಸ್ಟ್ ವಿಚಾರ ಅಂದರೆ ಫುಡ್. ಇಲ್ಲಿ ನಾನು ಪ್ರೀವಿಯಸ್ ನಾರಾಯಣ ಕಾಲೇಜಲ್ಲಿ ಓದಿದ್ದು, ಅಲ್ಲಿಗಿನ ಬೆಟರ್ ಅಂತ ಹೇಳ್ಬೋದು. ಅಂದರೆ ಅಲ್ಲಿ ಆ್ಯಕ್ಚುಲಾಗಿ ಆಂಧ್ರ ಸ್ಟೈಲ್ ಫಾಲೋ ಮಾಡ್ತಿದ್ರು. ಇಯರ್ ಅಂದರೆ ಇಲ್ಲಿ ಫುಡ್ ಚೆನ್ನಾಗಿದೆ, ಅಂದರೆ ಟೇಸ್ಟ್ ವೈಸು ಮತ್ತು ವೆರೈಟೀಸು ಎಲ್ಲ ಜಾಸ್ತಿ ಚೆನ್ನಾಗಿದೆ. ಅಂದರೆ ಭಾಳ ವೆರೈಟೀಸ್ ಇರುತ್ತೆ, ಯಾವ್ದು ತಿನ್ಬೇಕು ಅನ್ನೋದು ಅದರಲ್ಲೊಂದು ಕನ್ಫ್ಯೂಷನ್ ಆಗುತ್ತೆ. ಅಂದರೆ ಫುಡ್ ಈಸ್ ಗುಡ್. The one thing which surprised me most is that we have a separate gym in our hostel block, which is good actually. And if you see in some colleges, they will be having a gym, but they will be having in the college or in the campus they will be having one gym, but we have separate gym, in our particular hostel block. In this college around 2 to 3 hostel blocks are there. And they are having a separate gyms for their hostel, and also they one common gym is there. It's a paid gym. In that some equipments are more compared to this, but it's okay. It is manageable with this. ಮತ್ತು ಈ ಕಾಲೇಜ್ ಬಗ್ಗೆ ಇನ್ನೂ ಹೇಳಬೇಕು ಅಂದರೆ ಅಂದರೆ ಈಗ ಆ್ಯಕ್ಚುಲಿ ಎಲ್ಲ ಕಾಲೇಜಲ್ಲೂ ಹೇಗಿರುತ್ತೆ ಅಂದರೆ ಒಂದು ಫಿಕ್ಸ್ಡ್ ಕೋರ್ಸ್ ಇರ್ತದೆ. ಈಗ ನೀನು ಒಂದು ಕೋರ್ಸ್ ಚೂಸ್ ಮಾಡಿದರೆ ಅದೇ ಕೋರ್ಸ್ನ 4 ವರ್ಷ ಓದ್ಬೋದು. ಅದು ಒಂಥರ ಏನು ಸ್ಟ್ರಿಕ್ಟ್ ಶೆಡ್ಯೂಲ್ ಇರುತ್ತೆ. ಆದರೆ ಈ ಕಾಲೇಜಲ್ಲಿ ವಿ ಕ್ಯಾನ್ ಎಲೆಕ್ಟ್ ಕೋರ್ಸಸ್, ಲೈಕ್ ಫ್ಲೆಕ್ಸಿಬಿಲಿಟಿ ಇಸ್ ದೇರ್ ಇನ್ ದಿಸ್ ಕಾಲೇಜ್. ಲೈಕ್ ವಿ ಕ್ಯಾನ್ ಚೂಸ್ ಆಸ್ ಸಬ್ಜೆಕ್ಟ್ ಫ್ರಮ್ ಅದರ್ ಕೋರ್ಸ್ ಆ್ಯಂಡ್ ವಿ ಕ್ಯಾನ್ ಲರ್ನ್ ದಟ್ ಆಸ್ ಅ minor course, and that will be displayed in our certificate at 4th year. ಅಂದರೆ ಈಗ ನಾನು ತೊಗೊಂಡಿರೋ ಮೆಕ್ಯಾಟ್ರಾನಿಕ್ಸ್ ಅಲ್ವಾ. ಈಗ ಮೆಕ್ಯಾಟ್ರಾನಿಕ್ಸ್ ಜೊತೆಗೆ ನನಗೆ ಏನು ಕಂಪ್ಯೂಟರ್ ಸೈನ್ಸಲ್ಲಿ ಇಂಟ್ರೆಸ್ಟ್ ಇದ್ದೇನೆ. ಅದರ ಒಂದು ಸಬ್ಜೆಕ್ಟ್ ಬಗ್ಗೆ ಏನು ಕ್ಯೂರಿಯಸ್ ಮತ್ತು ಇಂಟ್ರೆಸ್ಟ್ ಏನು ಕಲಿಬೇಕಂತ ಒಂದು ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಾವು ಬೇಕಾದ್ರೆ ಆ ಕೋರ್ಸ್ನ ಏನು ಮೈನರಾಗಿ ಚೂಸ್ ಮಾಡಿಬಿಟ್ಟು ನಾವು ಬೇಕಾದ್ರೆ ಓದ್ಬೋದು. ಅಂದರೆ ಅದು ನಮಗೆ ಏನು ಡಿಗ್ರಿ ಸರ್ಟಿಫಿಕೇಟ್ ಒಳಗೆ ಇನ್ವಾಲ್ವ್ ಆಗುತ್ತೆ, ವಿಚ್ ಈಸ್ ಅ ಗ್ರೇಟ್ ಆಪರ್ಚುನಿಟಿ. ಆಸ್ ಮೈ ಸಮ್ things I have experienced in my first week. Before ending this video, I want to share something which every student should know. Don't compare yourself with anyone.
because they are different and you are different. Let them know everything, let them know what a pre knowledge and all. You just do what you know and do your work, mingle with your friends. Don't just be like an introvert. Just go out, walk around the campus, meet friends, mingle with them. Just say hi and ask which branch are you from. It's enough to what begin conversation. You can always buy over things later. Don't take any everything, just take essentials which is required there. And also in first day you may feel uncomfortable, and what be with friends, and what be talking with your friends, which helps in the what reducing of homesickness. And this is the engineering life. Everyone will experience it in different way. So enjoy your first semester, and even I will. Don't put what pressure on yourself. If you feel nervous or homesickness, yeah, you just be with your friends. It will disappear automatically. ನನಗೂ ಫಸ್ಟ್ ಬಂದಾಗ ನರ್ವಸ್ ಅನಿಸ್ತಿತ್ತು, ಆದರೆ ನನ್ನ ರೂಮ್ಮೇಟ್ ಎಲ್ಲ ಬ್ಯಾಂಗ್ಳೂರಲ್ಲಿದ್ದರಿಂದ ಸ್ವಲ್ಪ ಹೆಲ್ಪ್ ಆಯಿತು. ಆಮೇಲೆ ಈಗ ಕರ್ನಾಟಕದಲ್ಲೇ ನೀವು ಜಾಯಿನ್ ಆಗ್ತಿದ್ರೆ ಇಟ್ಸ್ ಓಕೆ. ಅಂದರೆ ನೀವೆಲ್ಲ ಸರೌಂಡಿಂಗ್ ಎಲ್ಲ ಬ್ಯಾಂಗ್ಳೂರಲ್ಲಿ ಸಿಗ್ತಾರೆ, ಕರ್ನಾಟಕದಲ್ಲಿ ಸಿಗ್ತಾರೆ, ನಿಮಗೆ ಅಡ್ಜಸ್ಟ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ದೋಸ್ ಹೂ ಆರ್ ಗೋಯಿಂಗ್ ಔಟ್ ಆಫ್ ದ ಸ್ಟೇಟ್. ಸೊ ಮಿಂಗಲ್ ವಿತ್ ಯುವರ್ ಫ್ರೆಂಡ್ಸ್ ಫಸ್ಟ್ and enjoy yourself, enjoy the journey of engineering. Let's build a community together. If you are enjoying this journey, kindly like, share and subscribe. See you on next Sunday. Until then, bye, take care.